ಸ್ವಾಗತ. ಜೀನ್ಸ್ ಹಾಕ್ಕೊಂಡ್ರೆ ಅಡ್ವಾಂಟೇಜಸ್ ಇದೆ ಈಗಿನ ಕಾಲದಲ್ಲಿ. ಫಾಸ್ಟ್ ಲೈಫಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋಕ್ಕೆ ಈಸಿ ಆಗುತ್ತೆ. ಅದು ಇಲ್ಲದೆ ಒಂದು ಜೀನ್ಸ್ ಇಟ್ಕೊಂಡ್ಬಿಟ್ರೆ ವಾಶ್ ಮಾಡಬೇಕಾಗೇ ಇಲ್ಲ. ಅದನ್ನ ಹಂಗೆ ಇಟ್ಕೋಬೋದು ಒಂದು ತಿಂಗಳ ತನಕ ಅಲ್ವಾ ಮೇಡಮ್? ಎಕ್ಸ್ಪೆನ್ಸಿವ್ ಆಗಲ್ಲ. ಅವರೆಲ್ಲ ಟಿ ಶರ್ಟ್ ಎಂತ ಪರ್ಚೇಸ್ ಮಾಡ್ತಾರೆ ಬ್ರಾಂಡೆಡ್, ಅವೆಲ್ಲ 1800 ಮೇಲೆ 1200 ಮೇಲೆ ರೇಟ್ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ. ಎಲ್ಲ ಬ್ರಾಂಡೆಡ್ ಐಟಮ್ ತಗೋತೀರಾ? ಇಲ್ಲ ಮ್ಯಾಮ್, ನೋ. 100 ರೂಪೀಸ್ ಕೂಡ ಟಾಪ್ಸ್ ಬರ್ತಾ ಇದೆ ಇವಾಗ. ಈಸಿ 100 ರೂಪೀಸ್ ತಗೊಂಡ್ರೆ 100 ರೂಪೀಸ್ ತಗೊಂಡ್ರೆ ಅದು ಹೆಂಗಾಗಿರೋದು ಗೊತ್ತಾ? ನೀವು ಇಲ್ಲಿಗೆ ತಗೊಂಡಿದ್ರೆ ಸ್ವಲ್ಪ ದಿನಕ್ಕೆ ಇಲ್ಲಿಗೆ ಆಗಿರುತ್ತೆ. ಬೈಕ್ ಮೇಲೆ ಅಂತದ್ ಹಾಕೊಂಡು ಹೋಗ್ತೀರಾ, ಅದೇನಾಗುತ್ತೆ ಬಗ್ದಾಗ ಎಲ್ಲ ಕಾಣಿಸ್ತಾ ಇರುತ್ತೆ. ಅದ್ ಕಾಣತಕ್ಕ ಹಾಕೊಂತೀವಿ, ಅದೇನು ಕಾಣಂಗ ಆಯ್ತು ನಾವು ತೆಗೆದು ಬಿಸಾಕಿ ನಾನು ತಗೊಂತೀವಿ. ಸಡನ್ ಆಗಿ ಹೊರಗಡೆ ಬನ್ನಿ ಅಂದ ತಕ್ಷಣ ನೀವು ಎಲ್ಲರೂ ನೈಟಿ ಸಾಧಾರಣವಾಗಿ ಮನೇಲಿ ಹಾಕೋತೀರಾ. ಇದು ಈಸಿಯಾಗಿ ಚೇಂಜ್ ಮಾಡ್ಕೊಂಡು ಸಡನ್ ಆಗಿ ಓಡ್ಬಿಡ್ಬೋದು. ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಸೀರೆ ಒಂದೇ ಅಂತ ಹೇಳಂಗಿಲ್ಲ ಮೇಡಮ್. ಸೀರೆ ಒಂದೇ ಕೊಡಿ, ಚೂಡಿದಾರನು ಹಾಕ್ಬೋದಲ್ಲ ಮೇಡಮ್? ಇಲ್ಲ ಮ್ಯಾಮ್, ಇವಾಗ ಅಲ್ಲಿ ಇದು ಲಾಸ್ಟ್ ಅಲ್ಲಿ 4th ಗರ್ಲ್ ಕೂತಿದ್ದಾಳೆ. ನೀನ್ ಇವಾಗ ಹಿಂಗ್ ಕೂತಿದ್ಯಾ ನೋಡು, ನಿನ್ ಇದು ಹಿಂಗಾಗಿದೆ. ಸೊ ನಿನ್ ಇಟ್ಸ್ ಫ್ಯಾಷನ್, ಬಟ್ ಎಲ್ಲ ಎಕ್ಸ್ಪೋಸಿಂಗ್ ಆಗಿದೆಯಲ್ಲ, ಎಕ್ಸ್ಪೋಸಿಂಗ್ ಆಗಿದೆ. ಮೇಡಮ್ ಇವಾಗ ಇವಳು ಹಿಂಗ್ ಕೂತಿಲ್ಲ, ಅವಳು ಥೈಸ್ ಎಲ್ಲ ಕಾಣಿಸ್ತಿದೆ ಅಂತ ಜಗದೀಪ್ ಹೇಳಿದ್ರು. ಅವ್ನ್ ಕಣ್ಣು ಯಾಕೆ ಅಲ್ಲಿ ಹೋಗ್ತಿದೆ? ಅವ್ನ್ ಸಾಚಾಗಿದೆ. ಚಡ್ಡಿನ ಎಲ್ಲರೂ ಒಳಗಡೆ ಹಾಕೊಂತಾರೆ, ನೀವು ಮೇಲ್ ಹಾಕೊಂಡಿದ್ದೀರಾ. ಇದು ನೀವೇನು ಅನ್ಕೊಂಡಿದ್ದೀರಾ? ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ನಿಮ್ ಸಂಸ್ಕೃತಿ ಅಲ್ಲ. ನಿಮ್ಗೆ ಬೇಕಾಗಿದ್ರೆ ಹಂಗೆ ಬರ್ಬೋದಾಗಿತ್ತು ನೀವು. ಬರೇ ಚಡ್ಡಿಲೇ ಒಂದ್ ನಿಮಿಷ, ನಾನು ಈಗ ತಾನೇ ನೋಡ್ತಾ ಇದ್ದೀನಿ. ಎಂತಕ್ಕೆ ಹಾಕಿದ್ದೀರಾ? ತೈಸ್ ಕಾಣೋವರೆಗೂ ಕಾಣಿಸಂಗೇ ಇಲ್ಲ. ಓಕೆ ಫೈನ್, ನೀನ್ ಈ ಚಡ್ಡಿನ ಒಳಗಡೆ ಹಾಕೊಳ್ತೀಯಾ? ನಾನು ಹಾಕೊಂಡಿಲ್ಲ. ಗೊತ್ತಿರ್ಲಿಲ್ಲ ನೀನ್ ಈ ಚಡ್ಡಿನ ಒಳಗಡೆ ಹಾಕೊಂತೀಯ, ನಂಗೆ ಗೊತ್ತಿರ್ಲಿಲ್ಲ. ನಾವು ಬೇಕಾದ್ರೆ ಪಂಚನ ಹಿಂಗ್ ಕಟ್ಬೋದು ನಾವು, ಆದ್ರೆ ನೀವು ಕಟ್ಟಕ್ಕಾಗುತ್ತಾ? ಆಗಲ್ಲ. ಇಲ್ಲಿ ಎಲ್ರಿಗೂ ಸೀರೆ ಉಡೋಕ್ ಬರುತ್ತಾ? ಎಲ್ಲ ಹೆಂಗಸರಿಗೂ ಎಲ್ಲರಿಗೂ ಬರುತ್ತೆ. ಒಂದ್ ಸೀರೆ ತಂದ್ಕೊಡಿ, 2 ಸೀರೆಗಳು ತಂದ್ಕೊಡಿ. ಇದು ಯಾತಕ್ಕೆ? ಯಾರ್ದಿದು? ನಂದೆ. ಸೂಪರ್ ವುಮೆನ್. ಇಲ್ಲ, ಒಳಗೆ ಹಾಕೋದು ಮರ್ತ್ಬಿಟ್ಟು ಹೊರಗಡೆ ಹಾಕೊಂಡಿದ್ಯಾ? ಇಲ್ಲ, ಇಟ್ಸ್ ಅ ಫ್ಯಾಷನ್, ಇಟ್ಸ್ ಅ ಟ್ರೆಂಡ್. Don't tell me. Don't tell me now the shots have been worn outside. Not like that. ನನಗೆ ಕಂಫರ್ಟಬಲ್ ಅನ್ಸ್ತು, ನಾನು ಹಾಕೊಂಡೆ. ಇಷ್ಟು ಈ ಬಿಸಿಲಲ್ಲಿ ನಾನು ಇವಾಗ ಮಾತಾಡಕ್ಕೆ ಬಂದಿರೋದು ಮಾಡರ್ನ್, ಸೊ ಐ ಹ್ಯಾವ್ ಟು ವೇರ್. ಅದರಿಂದ ಯು ಆರ್ ವೇರಿಂಗ್ ಇಟ್. ಕುಟ್ ತೋರ್ಸು. ಐ ಡೋಂಟ್ ನೋ. ಬರಲ್ಲ ಮೇಡಮ್. ಮನೇಲಿ ಯಾರು ಉಡಲ್ಲ ಸೀರಾ? ಮಮ್ಮಿ ಉಡ್ತಾರೆ. ಮಮ್ಮಿ ಹೆಂಗ್ ಉಡ್ತಾರೆ ಅಂತ ನೋಡ್ಲಿಲ್ಲ ನಾನು ಯಾವತ್ತೂ ಹೋಗಿ ನೋಡಿಲ್ಲ. ಯು ಡೋಂಟ್ ವಾಂಟ್ ಟು ವೇರ್ ಸ್ಯಾರಿ ಅಟ್ ಆಲ್? ಲವ್ ಟು ವೇರ್, ಬಟ್ ಐ ಹ್ಯಾವಂಟ್ ಟ್ರೈಡ್ ಇಟ್. ಕಲ್ತಿಲ್ಲ ಇದುವರೆಗೂ, ರೈಟ್? ಇಲ್ಲಿ ನೀವು ಎಲ್ಲರಿಗೂ ಸೀರೆ ಉಡಕ್ಕೆ ಬರುತ್ತಾ? ರೈಟ್. ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಇದೆಯಲ್ಲ, ಕಚ್ಚೆ ಇಲ್ಕಾಲ್ ಸಾರಿ, ಆ ಥರ ಉಡೋಕೆ ಯಾರಿಗೆ ಬರುತ್ತೆ ಮೇಡಮ್? ಅದು ಕಷ್ಟ ಅಲ್ಲ. ಒಂದು ನಿಮಿಷ, ಈ ಕಡೆ ಹೆಂಗಸ್ರು ಯಾರಿಗೂ ಬರಲ್ವಾ ಅದು? ಯಾರಿಗೆ? ನಿನಗೆ ಬರುತ್ತಾ? ಬಾ. ಹೆಣ್ಣಿಗೆ ಸೀರೆ ಯಾಕೆ ಅಂದ? ಗುಡ್. ಇಲ್ಲಿ ರೆಗ್ಯುಲರ್ ಆಗಿ ಸೀರೆ ಬಿಟ್ಟೆ ಏನು ಹಾಕೊಳ್ಳಲ್ಲ ಅಂತ ಹೇಳಿರೋ ಹುಡುಗಿರ್ಗೆ ಆ ಟ್ರೆಡಿಷನಲ್ ಸ್ಯಾರಿ ಉಟ್ಕೊಳಕ್ ಬರ್ಲಿಲ್ಲ. ಮಾಡರ್ನ್ ಆಗಿದ್ರು ಟ್ರೆಡಿಷನಲ್ ಸ್ಯಾರಿ ಇಟ್ಕೊಂಡಿದ್ದಾಳೆ ಅಂದ್ರೆ ಇಟ್ ಇಸ್ ಅನ್ ಆಟಿಟ್ಯೂಡ್, ದಟ್ಸ್ ಆಲ್. ಕಲಿಬೇಕು ಅಂತ ಹೇಳಿದಾಗ ಕಲಿತೀವಿ ನಾವು. ಆಯ್ತು, ಇಷ್ಟೊಂದು ಟ್ರೆಡಿಷನಲ್ ಆಗಿದ್ದೀರಲ್ಲ, ಇಲ್ಲಿ ಎಲ್ರಿಗೂ ರಂಗೋಲಿ ಹಾಕಕ್ ಬರುತ್ತಾ? ಹೂ ಕಟ್ಟೋದು ಬರುತ್ತೆ, ಎಲ್ರಿಗೂ ಬರುತ್ತೆ. ನಿಮ್ಗೆ ರಂಗೋಲಿ ಹಾಕಿ ಬರುತ್ತೆ? ಬನ್ರಮ್ಮ, ಒಂದು ರಂಗೋಲಿ ಹಾಕಕ್ಕೆ ಪುಡಿ ಕೊಡಿ. ಮ್ಯಾಮ್ ಅದು ರಂಗೋಲಿ ಅನ್ನಲ್ಲ ಮ್ಯಾಮ್, ಮಕ್ಕಳು ಡ್ರಾಯಿಂಗ್ ಮಾಡೋಲ್ಲ ಮ್ಯಾಮ್, ಆ ಥರ ಇದೆ ಮ್ಯಾಮ್ ಅದು. ಐ ಆಮ್ ನಾಟ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಆ ಲೈನ್ ನಾನು ಹಾಕ್ತೀನಿ. ಯಾವುದು? ಹೌದಾ ಮೇಡಮ್? ಬಾಯ್ಲಿ. ಮ್ಯಾಮ್ ಅವ್ನು ಯಾಕೆ ರಂಗೋಲಿ ಕಲ್ತಿದ್ದಾನಂದ್ರೆ ಮಾಡ್ರನ್ ಹುಡುಗಿ ರಂಗೋಲಿ ಬಿಡಕ್ ಬಿಡಲ್ಲ, ಅದಕ್ಕೆ ಹಾಕ್ ಮರಿ, ನೀನ್ ಹಾಕ್ ಮರಿ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್ ಮೈ ಡಿಯರ್, ಯು ಆರ್ ಗುಡ್. ಇಲ್ಲಿಂದ ಯಾರಾದ್ರೂ ಹುಡುಗರು ಬಂದು ಹಾಕ್ರಿ, ನೋಡ್ತೀನಿ. ಬಂದು ಹಾಕ್ರಿ, ಬಿಡಾಕಳಿ ಮ್ಯಾಮ್. ಯು ಆರ್ ಡನ್ ಎ ಗ್ರೇಟ್ ಜಾಬ್, ರಿಯಲಿ ಗುಡ್.
ಸ್ವೀಟ್ ಆಫ್ ಯು. ಕಮ್, ಸೋ ಸ್ವೀಟ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಲ್ಲೇ ಇಟ್ಬಿಡಿ, ಕೆಳಗಿಟ್ಬಿಡಿ. ಯಾರು ಯಾರಿಗೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಯಿತು, ಐ ವಾಂಟ್ ಟು ಟೇಕ್ ಎ ಶಾರ್ಟ್ ಬ್ರೇಕ್. ಈಗೆಲ್ಲ ಹೇಳಿದ್ರು 24 ಗಂಟೆ ನೀವು ಪಿಜ್ಜಾ ಬರ್ಗರ್ ತಿನ್ಕೊಂಡಿರೋಕ್ಕಾಗೋದಿಲ್ಲ. ಎಷ್ಟೇ ಆದರೂ ಮನೆ ಊಟ ಬೇಕೇ ಬೇಕು ನಿಮಗೆ. ನಮ್ಮ ನಂಬಿಕೆ ಇಟ್ಸ್ ಲೈಕ್ ಸೃಷ್ಟಿ. ಸೊ ಅಟ್ ದಟ್ ಟೈಮ್ ನಮ್ಮ ಆನ್ಸಿಸ್ಟರ್ಸ್ ವೆನ್ ದೇ ಡೆವಲಪ್ ದಿಸ್, ಅದು ಸೃಷ್ಟಿನ ಕ್ಲೋಸ್ ಮಾಡಬಾರ್ದು ಅಂತ ಆ ಭಾಗನ ಓಪನ್ ಇಟ್ಟಿದ್ರು.